ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಮಲ್ಲಮ್ಮ ಟೀಚರ್. ನಾವು ಇಂದು ಗಣಿತ ವಿಭಾಗದ 7ನೇ ತರಗತಿಯ ಮೊದಲನೆಯ ಅಧ್ಯಾಯ, ಗಣಿತ ವಿಭಾಗದ 7ನೇ ತರಗತಿಯ ಮೊದಲ ಅಧ್ಯಾಯ ಯಾವುದು ಅಂದರೆ ಪೂರ್ಣಾಂಕಗಳು. ಏನು ಪೂರ್ಣಾಂಕಗಳು ಅನ್ನುವಂತಹ ವಿಷಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಪೂರ್ಣಾಂಕಗಳಿಗೆ ಆಂಗ್ಲ ಭಾಷೆಯಲ್ಲಿ ಏನಂತಾರೆ? ಪೂರ್ಣಾಂಕಗಳಿಗೆ ಆಂಗ್ಲ ಭಾಷೆಯಲ್ಲಿ ಇಂಟೀಜರ್ಸ್ ಅಂತ ಹೇಳ್ತಾರೆ. ಪೂರ್ಣಾಂಕಗಳಿಗೆ ಆಂಗ್ಲ ಭಾಷೆಯಲ್ಲಿ ಇಂಟೀಜರ್ಸ್ ಅಂತ ಹೇಳ್ತಾರೆ. ಏನಂತಾರೆ? ಇಂಟೀಜರ್ಸ್ ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಈ ಅಭ್ಯಾಸಕ್ಕೆ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ನೋಡೋಣ. ಹಾಗಾದರೆ ಬೇಸಿಕ್ ಪಾಯಿಂಟ್ಸ್ ಏನು? ನಮಗೆಲ್ಲ ಗೊತ್ತೇ ಇದೆ, ಸಮಸಂಖ್ಯೆ ಅಂತ ಹೇಳ್ತೇವೆ ನಾವು. ಏನು ಸಮಸಂಖ್ಯೆ? ಸಮಸಂಖ್ಯೆ ಅಂದ್ರೆ ಏನು? ಸಮಸಂಖ್ಯೆ ಯಾವ ಒಂದು ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ವಿಭಾಗ ಮಾಡೋದಕ್ಕೆ ಬರುತ್ತೋ, ಅರ್ಧ ಅಂದರೆ 2 ಇದ್ದರೆ 1 1, 4 ಇದ್ದರೆ 2 2, ಹೀಗೆ ನಿರ್ದಿಷ್ಟವಾಗಿ ಅರ್ಧ ಭಾಗವಾಗಿ ಮಾಡೋದಕ್ಕೆ ಬರುತ್ತೋ ಅದನ್ನು ಸಮಸಂಖ್ಯೆ ಅಂತಲೂ ಹೇಳ್ತೀವಿ. ಇನ್ನೊಂದು 2ರಿಂದ ಭಾಗ ಹೋಗುವ ಸಂಖ್ಯೆ ಅಂತಲೂ ಹೇಳ್ತೀವಿ. 2ರಿಂದ ಭಾಗ ಹೋಗುವ ಸಂಖ್ಯೆ ಅಂತಲೂ ಹೇಳ್ತೀವಿ. ನಿರ್ದಿಷ್ಟವಾಗಿ ಅರ್ಧ ಮಾಡಬೇಕು ಅಂಥ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ? ಸಮಸಂಖ್ಯೆ ಅಂತ ಹೇಳ್ತೀವಿ. ಈಗ 0ಯನ್ನು ನಾವು ಸಮಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. 0ಯನ್ನು ಬಿಟ್ಟು 2 4 6 8 10 ಹೀಗೆ ಎಣಿಕೆಯ ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ನಿರ್ದಿಷ್ಟವಾಗಿ ಸಮಭಾಗಗಳನ್ನಾಗಿ ಯಾವ ಡಿವೈಡ್ ಮಾಡ್ತೀವೋ ಅಂಥ ಸಂಖ್ಯೆಗಳನ್ನು ನಾವೇನಂತೀವಿ? ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲಿ ಧನ ಚಿಹ್ನೆ ಅಷ್ಟೇ ಇದೆ, ನಾವು ಪ್ಲಸ್ ಹಾಕಿಲ್ಲ ಅಂದ್ರೂ ಅದು ಪ್ಲಸ್ ಅಂತ ಅಂಡರ್ಸ್ಟುಡ್ ಇದೆ, ಹೌದಾ? ಸೊ ಇಲ್ಲಿ ಪ್ಲಸ್ ಇದೆ, ಹೌದಾ? ಇವಷ್ಟೇ ಧನ ಸಂಖ್ಯೆಗಳನ್ನು ಇಲ್ಲ. -2 -4 -6 -8 ಹೀಗೆ ಅದು ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ ಅದನ್ನು ನಾವು ಏನಂತ ಕರಿತೀವಿ? ಸಮಸಂಖ್ಯೆ. ಯಾವಾಗ ಒಂದು ಸಂಖ್ಯೆಯನ್ನು ಸಮಭಾಗವಾಗಿ ಯಾವಾಗ ನಮಗೆ ಡಿವೈಡ್ ಮಾಡೋಕ್ಕಾಗುತ್ತೋ ಅಂಥ ಒಂದು ಸಂಖ್ಯೆಯನ್ನು ನಾವು ಸಮಸಂಖ್ಯೆ ಅಂತ ಕರಿತೀವಿ. ಇದನ್ನು ಇನ್ನೂ ಒಂದು ರೀತಿ 0 ± 2 ಅಂತ ಬರೀಬಹುದು. ಪ್ಲಸ್ ಅಥವಾ 4 ಪ್ಲಸ್ ಅಥವಾ -4 ಅಂತ ಕರಿತೀವಿ. ಪ್ಲಸ್ ಆರ್ -4 ಅಂತಲೂ ಓದ್ತೀವಿ. +or -6 +or -8 +or -10 ಅಂತ ಹೇಳ್ತೀವಿ. ಈ ರೀತಿಯಂತ ಆದಂತಹ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬೆಸ ಸಂಖ್ಯೆಗಳು. ಸಮ ಸಂಖ್ಯೆಗಳಿಗೆ ನಾವು ಉದಾಹರಣೆ ನೋಡಿದ್ವಿ, ಇನ್ನು ಬೆಸ ಸಂಖ್ಯೆಗಳು ಅಂತ ನೋಡ್ತೀವಿ. ಸಮ ಸಂಖ್ಯೆಗಳಿಗೆ ಆಂಗ್ಲ ಭಾಷೆಯಲ್ಲಿ ಈವನ್ ನಂಬರ್ಸ್ ಅಂತ ಹೇಳ್ತಾರೆ. ಏನು? ಈವನ್ ನಂಬರ್ಸ್ ಅಂತ ಹೇಳ್ತಾರೆ. ನಿಮ್ಮ ನಾಲೆಜ್ ಪರ್ಪಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಬೆಸ ಸಂಖ್ಯೆಗಳಿಗೆ ಆಡ್ ನಂಬರ್ಸ್. ಏನು? ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಬೆಸ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಬೆಸ ಸಂಖ್ಯೆಗಳು ಯಾವ್ಯಾವು? ಯಾವ ಸಂಖ್ಯೆಗಳನ್ನು ಸಮಭಾಗಗಳಾಗಿ ಸಮವಾಗಿ ವಿಭಾಗ ಮಾಡೋದಕ್ಕಾಗೋದಿಲ್ಲ ಅಥವಾ ಯಾವ ಸಂಖ್ಯೆಗಳು ಅಥವಾ ಅಂಕಿಗಳು 2ರಿಂದ ಭಾಗ ಹೋಗುವಂಗಿಲ್ಲ. ಯಾವ ಅಂಕಿ ಅಥವಾ ಸಂಖ್ಯೆ 2ರಿಂದ ಭಾಗ ಹೋಗುವುದಿಲ್ಲವೋ ಅವುಗಳನ್ನು ನಾವು ಬೆಸ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಾಂದರೆ ಇನ್ನೊಂದು ರೀತಿ ಹೇಳ್ಬೋದು, ಡೆಫಿನಿಷನ್. ಯಾವ ಒಂದು ಅಂಕಿ ಅಥವಾ ಸಂಖ್ಯೆಯನ್ನು ಸಮನಾಗಿ ವಿಭಾಗ ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ನಾವು ಬೆಸ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. 1 3 5 7 9 11 ಈ ಥರನಾದಂತಹ ಅಂಕಿಗಳನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಬೆಸ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೇಮ್ ಇಲ್ಲಿ ಧನಾತ್ಮಕವಾಗಿವೆ, ನಾವು ಇದನ್ನು ಋಣಾತ್ಮಕವಾಗಿಯೂ ಬರೀಬಹುದು, ಹೌದಾ? ಈ ರೀತಿಯಾದಂಥ ಸಂಖ್ಯೆಗಳನ್ನು ಇವುಗಳನ್ನು ಒಂದೇ ರೀತಿ +or -1 +or -2 +or -3 +or -5 ಈ ರೀತಿ ಬರೀಬಹುದು. ಇವುಗಳಿಗೆ ನಾವೇನಂತ ಹೇಳ್ತೀವಿ? ಬೆಸ ಸಂಖ್ಯೆಗಳು. ಪ್ಲಸ್ ಅಥವಾ ಮೈನಸ್. ಓಕೆ, +or -1 +or -2 +or -3 ಈ ರೀತಿಯಾದಂತಹ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ? ಬೆಸ ಸಂಖ್ಯೆ. ಅದು ಧನಾತ್ಮಕವಾಗಿ ಆದರೂ ಇರಲಿ, ಋಣಾತ್ಮಕವಾಗಿ ಆದರೂ ಇರಲಿ, ಇದೇನು? ಬೆಸ ಸಂಖ್ಯೆ. ಸಮಸಂಖ್ಯೆ, ಬೆಸ ಸಂಖ್ಯೆ.
ಇವನ್ ನಂಬರ್, ಆಡ್ ನಂಬರ್ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಏನು ನೋಡ್ತೀವಿ? ಸ್ವಾಭಾವಿಕ ಸಂಖ್ಯೆ. ಏನು? ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ನಾವು ಈಗ ಅಂಕಿಗಳನ್ನು ಎಣಿಕೆ ಮಾಡ್ತೀವಿ, ಹೌದಾ? ಅಂಕಿಗಳನ್ನು ಎಣಿಕೆ ಮಾಡಬೇಕಾದ್ರೆ ಕೆಲವೊಮ್ಮೆ 1ರಿಂದ ಸ್ಟಾರ್ಟ್ ಮಾಡ್ತೀವಿ, ಕೆಲವೊಮ್ಮೆ 0ಇಂದನೂ ಸ್ಟಾರ್ಟ್ ಮಾಡ್ತೀವಿ, ಹೌದಾ? 1ರಿಂದ ಪ್ರಾರಂಭವಾಗುವಂತಹ ಅಂಕಿಗಳನ್ನು ನೋಡ್ರಿ, ಯಾವುದಿದ್ದು? ಸ್ವಾಭಾವಿಕ ಸಂಖ್ಯೆ. ಇದನ್ನು ಎನ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಎನ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನ್ಯಾಚುರಲ್ ನಂಬರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎನ್ ಅನ್ನುವಂತಹ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಓಕೆನಾ? ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು? ಡೆಫಿನಿಷನ್ ಗೊತ್ತಿರ್ಬೇಕು ನಮಗೆ. ಏನದು ಅಂದರೆ 1ರಿಂದ ಪ್ರಾರಂಭವಾಗಿ 1, 2, 3, 4 ಹೀಗೆ 0ಯನ್ನು ಕನ್ಸಿಡರ್ ಮಾಡಲ್ಲ ನಾವಿಲ್ಲಿ. ಏನು ಬಿಡ್ತಾ ಇದ್ದೀವಿ? ಶೂನ್ಯ ಅಥವಾ 0ಯನ್ನು ಬಿಡ್ತಾ ಇದ್ದೀವಿ ನಾವು. 0 ಬಿಟ್ಟು ಉಳಿದಂತಹ 1ರಿಂದ ಪ್ರಾರಂಭವಾಗುವ ಎಲ್ಲ ಅಂಕಿ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ? ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಧನಾತ್ಮಕ ಸಂಖ್ಯೆಗಳನ್ನು ಅಷ್ಟೇ ತಗೊಳ್ತೀವಿ, ಮೈನಸನ್ನು ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಎನ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬೋದು? 1, 2, 3, 4 ಹೀಗೆ. ಈ ಥರ ಅಂದರೆ ಅಪರಿಮಿತ, ಎಷ್ಟಾದರೂ ಇರಬಹುದು. ಅವು ಏನು? ಸ್ವಾಭಾವಿಕ ಸಂಖ್ಯೆಗಳು. ಎನ್ ಅಂತ ಸಿಂಪಲ್ಲಾಗಿ ಕರಿತೀವಿ. ಎನ್ ಅಂದರೆ ಏನು? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ, ಗುಂಪು ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದರೆ 1ರಿಂದ ಪ್ರಾರಂಭವಾಗಿ ಎಣಿಸುವಂತಹ ಅಪರಿಮಿತ ಸಂಖ್ಯೆ ಇವುಗಳ ಗುಂಪನ್ನು ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ಓಕೆನಾ? ಏನು ನೋಡಿದ್ವಿ ನಾವು? ಸ್ವಾಭಾವಿಕ ಸಂಖ್ಯೆ, ಸಮಸಂಖ್ಯೆ, ಬೆಸ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ. ಈಗ ನೆಕ್ಸ್ಟ್ ಏನು ನೋಡೋಣ? ಪೂರ್ಣ ಸಂಖ್ಯೆ. ಏನು ನೋಡ್ತೀವಿ? ಪೂರ್ಣ ಸಂಖ್ಯೆ. ನಾವಿಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡಿದಾಗ ಏನಂತ ತಗೊಂಡ್ವಿ? 1ರಿಂದ ಪ್ರಾರಂಭವಾಗುವಂತಹ ಅಂಕಿಗಳು, ಸಂಖ್ಯೆಗಳು ಅಂತ ತಗೊಂಡ್ವಿ. ಅದೇ ರೀತಿ ಪೂರ್ಣ ಸಂಖ್ಯೆ ಅದಕ್ಕೊಂದು ಅಕ್ಷರವನ್ನು ಕೊಟ್ಟಿದ್ದಾರೆ. ಏನಂದರೆ W. ಏನಂತ ಕೊಟ್ಟಿದ್ದಾರೆ? W ಅಂತ ಕೊಟ್ಟಿದ್ದಾರೆ. ಪೂರ್ಣ ಸಂಖ್ಯೆ. ಏನಿದು? ಪೂರ್ಣ ಸಂಖ್ಯೆ. ಹೋಲ್ ನಂಬರ್ಸ್ ಅಂತ ಕರೀತಾರೆ. ಏನು? ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಇವುಗಳನ್ನು W ಅನ್ನೋದರಿಂದ ಸೂಚಿಸ್ತಾರೆ. ಇದರ ಡೆಫಿನಿಷನ್, ವ್ಯಾಖ್ಯೆ ಏನು ಅಂತ ಅಂದರೆ 0ಯಿಂದ ಪ್ರಾರಂಭವಾಗಿ. ಎಲ್ಲಿಂದ? 0ಯಿಂದ. ನೋಡಿ, ತುಂಬ ಸುಲಭ ನೆನ್ಪಿಟ್ಕೊಳ್ಳೋದು. ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು ಅಂತ ನಿಮ್ಗೆ ಯಾರಾದರೂ ಕೇಳಿದ್ರು ಏನಂತ ಹೇಳ್ತೀವಿ? 1ರಿಂದ ಪ್ರಾರಂಭವಾಗುವ ಸಂಖ್ಯೆಗಳು. 1, 2, 3 ಅಂತ ಹೇಳ್ತೀವಲ್ಲ, 1ರಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳ ಸಂಖ್ಯೆಗಳ ಒಂದು ಗುಂಪನ್ನು ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಹಾಗೆ ಪೂರ್ಣ ಸಂಖ್ಯೆ ಅಂದರೆ 0ಯಿಂದ ಪ್ರಾರಂಭವಾಗುವಂತಹ ಧನಾತ್ಮಕ ಅಂಕಿಗಳ ಒಂದು ಗುಂಪು. ಇಲ್ಲೂ ಕೂಡ ನಾವು ಧನಾತ್ಮಕ ಚಿಹ್ನೆಗಳ ಸಂಖ್ಯೆಗಳನ್ನಷ್ಟೇ ತಗೊತೀವಿ, ಋಣಾತ್ಮಕ ಚಿಹ್ನೆಗಳ ಸಂಖ್ಯೆಗಳನ್ನು ತಗೊಳ್ಳೋದಿಲ್ಲ. 0, 1, 2, 3, 4, 5 ಹೀಗೆ ಅಪರಿಮಿತ ಸಂಖ್ಯೆಗಳ ಗಣವನ್ನು ನಾವು ಏನಂತ ತಗೋಬಹುದು? ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ತಗೊಳ್ಬಹುದು. ಏನು? ಪೂರ್ಣ ಸಂಖ್ಯೆಗಳು ಅಂತ ತಗೊಳ್ತೀವಿ. ಇದನ್ನು 0 ಶೂನ್ಯ ಮತ್ತು ಅಲ್ಪಾವರ್ಣ, ಇದು ಪುಷ್ಪವರ್ಣ. ಓಕೆ, ಎನ್ ಅಂತ ಕನ್ಸಿಡರ್ ಮಾಡಿದ್ದೀನ. ಇಲ್ಲಿ ಎನ್ ಅಂದರೆ ಏನಂತ ತಗೊಂಡಿದ್ವಿ? ಸ್ವಾಭಾವಿಕ ಸಂಖ್ಯೆ ಅಂತ ತಗೊಂಡಿದ್ವಿ, ಹೌದಾ? ಸ್ವಾಭಾವಿಕ ಸಂಖ್ಯೆಗಳು ಎದರಲ್ಲಿದೆ? ಪೂರ್ಣ ಸಂಖ್ಯೆಗಳ ಒಳಗೆ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ. ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆ ಬರುತ್ತೆ. ಅಂದರೆ ಇದನ್ನು ಈ ಥರ ಹೇಳ್ಬೋದು, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಏನಾಗಿರುತ್ತೆ? ಪೂರ್ಣ ಸಂಖ್ಯೆ ಆಗಿರುತ್ತೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಏನು?
ಪೂರ್ಣ ಸಂಖ್ಯೆ. ಆದರೆ ಪೂರ್ಣ ಸಂಖ್ಯೆ ಏನಲ್ಲ, ಸ್ವಾಭಾವಿಕ ಸಂಖ್ಯೆ ಅಲ್ಲ. ಏನಕ್ಕಲ್ಲ? ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇಲ್ಲ. ಯಾವುದರಲ್ಲಿ? ಸ್ವಾಭಾವಿಕ ಸಂಖ್ಯೆಗಳ ಒಂದು ಗಣದಲ್ಲಿ, ಗುಂಪಿನಲ್ಲಿ ಏನಿಲ್ಲ? 0 ಇಲ್ಲ. ಹಾಗಾಗಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆ. ಆದರೆ ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಏನಲ್ಲ? ಸ್ವಾಭಾವಿಕ ಸಂಖ್ಯೆಯಲ್ಲ. ಒಂದು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಮುಂದಿನ ಅಧ್ಯಯನಕ್ಕೆ ನೀವು ಮುಂದೆ ಹೈಯರ್ ಕ್ಲಾಸ್ ಹೋಗ್ತೀವಲ್ಲ, ಅಲ್ಲಿ ಬರುತ್ತೆ. ಏನಂತ ಬರುತ್ತೆ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆ. ಆದರೆ ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಆದರೆ ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಲ್ಲ? ಸ್ವಾಭಾವಿಕ ಸಂಖ್ಯೆಯಲ್ಲ. ಸ್ವಾಭಾವಿಕ ಸಂಖ್ಯೆ ಅಲ್ಲ. ಏನಕ್ಕಂದರೆ ಸ್ವಾಭಾವಿಕ ಸಂಖ್ಯೆ 1ರಿಂದ ಸ್ಟಾರ್ಟ್ ಆದರೆ ಪೂರ್ಣ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0ಯಿಂದ ಸ್ಟಾರ್ಟ್ ಆಗುತ್ತೆ. 0 ಎಲ್ಲಿಲ್ಲ? ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಇಲ್ಲ. ಹೌದಾ? ಹಾಗಾಗಿ ಸ್ವಾಭಾವಿಕ ಸಂಖ್ಯೆ ಏನಾಗ್ಬೋದು? ಪೂರ್ಣ ಸಂಖ್ಯೆ ಆಗುತ್ತೆ. ಬಟ್ ಪೂರ್ಣ ಸಂಖ್ಯೆ ಏನಾಗಲ್ಲ? ಸ್ವಾಭಾವಿಕ ಸಂಖ್ಯೆ ಆಗಲ್ಲ. ಪ್ರತಿಯೊಂದು ಅಂತ ಕನ್ಸಿಡರ್ ಮಾಡಿದಾಗ. ಓಕೆನಾ? ನಾವೇನು ನೋಡಿದ್ವಿ? ಈವನ್ ನಂಬರ್ಸ್, ಆಡ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್. ಅಂದರೆ ಸಮ ಸಂಖ್ಯೆ, ಬೆಸ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆಗಳನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ನಾವೇನು ನೋಡ್ತೀವಿ? ಪೂರ್ಣಾಂಕ. ನಮ್ಮ ಡೆಫಿನಿಷನಿಗೆ ಬರ್ತಾ ಇದ್ದೀವಿ ನಾವು. ಏನು? ಪೂರ್ಣಾಂಕ. ಪೂರ್ಣಾಂಕಗಳ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಂದರೆ ಪೂರ್ಣಾಂಕ ಅಂದರೆ ಏನು? ನಮಗೆ ಡೆಫಿನಿಷನ್ ಗೊತ್ತಿರಬೇಕು. ಹೌದಾ? ಪೂರ್ಣಾಂಕ ಅಂದರೆ ಡೆಫಿನಿಷನ್ ಗೊತ್ತಿರಬೇಕು. ಆಮೇಲೆ ಅದರದ್ದು ಪ್ರಾಪರ್ಟೀಸ್, ಏನು ಗುಣವನ್ನು ಹೊಂದಿರುತ್ತೆ ಅದು ಗೊತ್ತಿರಬೇಕು. ಆಮೇಲೆ ನಮಗೆ ಅದರಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ನೆಕ್ಸ್ಟ್ ಏನು? ಪೂರ್ಣಾಂಕ. ಪೂರ್ಣಾಂಕ ಇದನ್ನು ಆಂಗ್ಲ ಭಾಷೆಯ ಝಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತಾರೆ. ಝಡ್ ಅಂತ ಹೇಳ್ತೇವಲ್ಲ, ಆ ಝಡ್ ಅನ್ನುವಂಥ ಅಕ್ಷರದಿಂದ ಏನು ಮಾಡ್ತಾರ? ಪೂರ್ಣಾಂಕಗಳನ್ನು ಸೂಚಿಸ್ತಾರೆ. ಈ ಝಡ್ ಅನ್ನೋದು ಝೇಲನ್ ಅನ್ನುವಂತಹ ಜರ್ಮನ್ ಭಾಷೆಯಿಂದ ಬಂದೈತಿ. ಝೇಲನ್ ಅನ್ನುವಂತಹ ಜರ್ಮನ್ ಭಾಷೆಯಿಂದ ಝಡ್ನ ತಗೊಂಡಿದ್ದಾರೆ. ಈ ಝಡ್ ಅಂದರೆ ಎಣಿಕೆಯ ಅಂಕಿಗಳು ಅಂತ ಅರ್ಥ ಆಗುತ್ತೆ. ಜರ್ಮನ್ ಭಾಷೆಯಲ್ಲಿ ಝೆಲನ್ ಅಂದರೆ ಎಣಿಕೆಯ ಅಂಕಿಗಳು. ಸೊ ಹಾಗಾಗಿ ಪೂರ್ಣಾಂಕಗಳಿಗೆ ಝಡ್ ಅಂತ ಕೊಟ್ಟರು. ಆದರೆ ಇವುಗಳ ಆಂಗ್ಲ ಭಾಷೆಯ ಒಂದು ನೋಡಿದಾಗ, ಆಂಗ್ಲ ಭಾಷೆಯಲ್ಲಿ ಇವಕ್ಕೆ ಏನಂತಾರೆ ಅಂತ ನೋಡಿದಾಗ ಇಂಟೀಜರ್ಸ್ ಅಂತ ಕರೀತಾರೆ. ಏನಂತಾರೆ? ಇಂಟೀಜರ್ಸ್. ಓಕೆನಾ? ಪೂರ್ಣಾಂಕಗಳಿಗೆ ಇಂಟೀಜರ್ಸ್ ಅಂತ ಕರಿತೀವಿ. ಬಟ್ ನಾವು ಆ ಅಂತ ತಗೊಳ್ಳಲ್ಲ. ಇಲ್ಲಿ ಯಾವ ಅಕ್ಷರ ತಗೋತೀವಿ? ಝಡ್ ಅನ್ನುವಂತಹ ಅಕ್ಷರವನ್ನು ತಗೊಳ್ತೀವಿ. ಓಕೆನಾ? ಯಾವ ಅಕ್ಷರ ಅನ್ನೋದು ಗೊತ್ತಾಯಿತು. ಈಗ ಇದರ ಡೆಫಿನೇಷನ್ ನೋಡೋಣ. ಹೌದಾ? ನಾವು ಸ್ವಾಭಾವಿಕ ಸಂಖ್ಯೆ ನೋಡಿದ್ವಿ, ಪೂರ್ಣ ಸಂಖ್ಯೆ ನೋಡಿದ್ವಿ. ಅವುಗಳಲ್ಲಿ ಏನಿತ್ತು? ಧನಾತ್ಮಕ ಚಿಹ್ನೆಗಳಷ್ಟೇ ಇತ್ತು. ಹೌದಾ? ಧನಾತ್ಮಕ ಚಿಹ್ನೆಗಳು ಅಷ್ಟೇ ಇತ್ತು. ಇದರಲ್ಲಿ ಏನು ಬರುತ್ತೆ? ಋಣಾತ್ಮಕ ಚಿಹ್ನೆಗಳು ಬರುತ್ತೆ. ಏನು? ಋಣಾತ್ಮಕ ಚಿಹ್ನೆಗಳು ಬರುತ್ತೆ. 0ಯಿಂದ ಹಿಡಿದು, 0 ಅಂದರೆ ಶೂನ್ಯದಿಂದ ಹಿಡಿದು ಧನ ಮತ್ತು ಋಣ, ಧನಾತ್ಮಕ ಮತ್ತು ಋಣಾತ್ಮಕ 2 ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ಒಳಗೊಂಡಂತಹ ಗಣ ಅಥವಾ ಗುಂಪು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಾವು 0 ಅಂತ ಕನ್ಸಿಡರ್ ಮಾಡಿದಾಗ 1 2 3 4 ಈ ಥರ ತಗೊಳ್ತೀವ. ಈ ಕಡೆ -1 -2 -3 ಸೊ ಆನ್ ಅಪ್ ಟು ಅಂತ ಹೇಳ್ತೀವಿ. ಅಪರಿಮಿತ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ,
0ಯಿಂದ ಧನಾತ್ಮಕ ಅಂಕಿಗಳು, 0ಯಿಂದ ಋಣಾತ್ಮಕ ಅಂಕಿಗಳು. ನಾವು ಯಾವಾಗಲೂ ಇದೇ ರೀತಿ ಬರ್ಕೋತೀವಿ. 0 ಈ ಕಡೆ ಆತಂದರೆ ಈ ಕಡೆ ಬಲಗಡೆ ಬರುವಂಥವು ಏನಾಗ್ತಾವು ಧನಾತ್ಮಕ ಆಗಿರ್ತಾವು, ಎಡಗಡೆ ಬರುವಂಥವು ಏನಾಗಿರ್ತಾವು ಋಣಾತ್ಮಕ ಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳಾಗ್ತವು ಅಥವಾ ಅಂಕಿಗಳಾಗ್ತವು. ಇವು ಎರಡನ್ನೂ ಒಳಗೊಂಡಂತಹ ಅಂದರೆ ಸ್ವಾಭಾವಿಕ ಸಂಖ್ಯೆ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು, ಅದರ ಜೊತೆಗೆ ಏನಾಗುತ್ತೆ ಋಣಾತ್ಮಕ ಅಂಕಿಗಳನ್ನು ಒಳಗೊಂಡಂತಹ ಗಣಕ್ಕೆ ನಾವೇನಂತೀವಿ ಪೂರ್ಣಾಂಕಗಳ ಗಣ, ಗುಂಪಿಗೆ ಪೂರ್ಣಾಂಕಗಳು ಅಂತ ಕರಿತೀವಿ. ನೋಡಿ ಇಲ್ಲಿ 1ರಿಂದ ಪ್ರಾರಂಭ ಆದರೆ ಅದಕ್ಕೆ ನಾವು ಏನಂತ ಕರಿತಿದ್ವಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಗುಂಪು. ಹೌದಾ? 1ರಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳ ಗುಂಪು. ಓಕೆನಾ? ಈಗ 0ಯಿಂದ ನೋಡಿ, ನಾನು ಲೈನ್ ಯಾವ ಕಡೆ ಹಾಕ್ತಾ ಇದ್ದೀನಿ ನೋಡಿ, 0ಯಿಂದ ಇಲ್ಲಿ 1ರಿಂದ, ಹೌದಾ 1ರಿಂದ ಸ್ಟಾರ್ಟ್ ಆಗೋದೇನು ಸ್ವಾಭಾವಿಕ ಸಂಖ್ಯೆ. ಆದರೆ 0ಯಿಂದ ಪ್ರಾರಂಭವಾಗಿ ಇವುಗಳನ್ನು ಒಳಗೊಂಡಿದ್ದು, ಇವುಗಳಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದ್ದು ಯಾವುದು ಅಂದರೆ ಹೋಲ್ ನಂಬರ್ಸ್ ಅಂತ ಹೇಳಿದ್ವಿ. ಯಾವುದು ಪೂರ್ಣ ಸಂಖ್ಯೆ, ಯಾವುದು ಪೂರ್ಣ ಸಂಖ್ಯೆ. ಇವಾಗ ನೋಡಿ ಏನು ಹೇಳ್ಕೊಡುತ್ತೆ ಇದು, ಋಣಾತ್ಮಕ ಮತ್ತು ಧನಾತ್ಮಕ, ಅದು ಸ್ವಾಭಾವಿಕ ಸಂಖ್ಯೆ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು, ಎಲ್ಲವುಗಳನ್ನು ಒಳಗೊಂಡು ಋಣಾತ್ಮಕ ಚಿಹ್ನೆಗಳನ್ನು ಒಳಗೊಂಡಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಪೂರ್ಣಾಂಕ ಅಂತ ಕರಿತೀವಿ. ಝಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ, ಝಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಗೊತ್ತಾಯ್ತಾ? ಏನು ಡೆಫಿನಿಷನ್ ಯಾವುದು ಪೂರ್ಣಾಂಕಗಳದು. ಇದನ್ನ ಈ ಥರನೂ ಬರೀತಾರೆ, ಝಡ್ ಇಸ್ ಈಕ್ವಲ್ ಟು ಪುಷ್ಪಾವರ್ಣ 0 ± 1 2 3 so on up to ಅಂತ ಬರೀತೀವಿ. 0 ಇದೆ, ಪ್ಲಸ್ ಮತ್ತು ಮೈನಸ್ ಎರಡನ್ನೂ ಒಳಗೊಂಡಂತಹ ಅಂಕಿಗಳ ಸಂಖ್ಯೆಗಳ ಒಂದು ಗುಂಪನ್ನು ನಾವು ಪೂರ್ಣಾಂಕಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಈ ಒಂದು ಅಧ್ಯಾಯದೊಳಗೆ ಪೂರ್ಣಾಂಕಗಳ ಮೇಲೆ ನಾವು ಏನು ಮಾಡ್ತೀವಿ ಲೆಕ್ಕಗಳನ್ನು ಬಿಡಿಸ್ತೀವಿ. ಅದರಲ್ಲೂ ಹೆಚ್ಚಾಗಿ ನಮಗೆ ಯೂಸ್ ಆಗೋದು, ಉಪಯೋಗ ಆಗೋದು ಯಾವುದಂದರೆ ಸಂಖ್ಯಾರೇಖೆ ಅಂತ ಹೇಳ್ತೀವಿ. ಏನು ಸಂಖ್ಯಾರೇಖೆ. ಸಂಖ್ಯೆಗಳನ್ನು ಒಂದು ಸರಳ ರೇಖೆಯ ಮೇಲೆ ನಾವು ಏನು ಮಾಡ್ತೀವಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಅದರ ಮೇಲೆ ನಾವು ಏನು ಮಾಡ್ತೀವಿ ಲೆಕ್ಕಗಳನ್ನು ಬಿಡಿಸ್ತೀವಿ. ಓಕೆನಾ? ಏನದು ಸಂಖ್ಯಾರೇಖೆ, ಹೇಗೆ ಬರುತ್ತೆ? ಒಂದೆರಡು ಉದಾಹರಣೆಗಳನ್ನು ಇವತ್ತಿನ ಅಭ್ಯಾಸದಲ್ಲೇ ನೋಡೋಣ. ಓಕೆ, ಸಂಖ್ಯಾರೇಖೆ ಲಾಸ್ಟ್ ಕಾನ್ಸೆಪ್ಟ್ ಸಂಖ್ಯಾರೇಖೆ. ಓಕೆನಾ? ಸಂಖ್ಯಾ ರೇಖೆ ಅಂತ ಕರಿತೀವಿ. ಸಂಖ್ಯಾರೇಖೆ ಅಂದ್ರೇನು? ಸಂಖ್ಯೆಗಳನ್ನು ಒಂದು ಸರಳ ರೇಖೆ ಮೇಲೆ ನಾವೇನು ಮಾಡ್ತೀವಿ ರೀಪ್ರೆಸೆಂಟ್ ಮಾಡುತ್ತೀವಿ, ಅಂದರೆ ತೋರಿಸ್ತೀವಿ. ಅದರ ಮೇಲಿನ ಲೆಕ್ಕಗಳು ಸಮಸ್ಯೆಗಳನ್ನು ನಾವು ಒಂದು ಸರಳ ರೇಖೆಯ ಮೇಲೆ ಸಂಖ್ಯೆಗಳ ಜೊತೆಗೆ ಆಟ ಆಡ್ಕೊತ ನಾವೇನು ಮಾಡ್ತೀವಿ ಬಿಡಿಸ್ತೀವಿ. ಇದನ್ನು ನಾವು ಸಂಖ್ಯಾರೇಖೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೌದಾ, ಇದನ್ನು ಒಂದು ಸರಳ ರೇಖೆ ಅಂತ ಕನ್ಸಿಡರ್ ಮಾಡಿದಾಗ ಮಿಡಲ್ ನಾವು 0 ಅಂತ ತಗೊಳ್ತೀವಿ. ಈ ಕಡೆ +1 +2 +3 +4. ಓಕೆನಾ? ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕಡೆ ನಾವು x' ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಕಡೆ ಬರುವಂಥ ಚಿಹ್ನೆಗಳಿಗೆ ಮೈನಸ್ ಇರುತ್ತೆ. 0ದಿಂದ ಬಲಗಡೆ ಇರುವಂತಹ ಅಂಕಿಗಳಿಗೆ ಪ್ಲಸ್ ಇರುತ್ತೆ, ಧನಾತ್ಮಕ ಚಿಹ್ನೆ ಇರುತ್ತೆ. ಬಟ್ ಧನಾತ್ಮಕ ಇದ್ದಿದ್ರೆ ನಾವು ಬರೆಯೋ ಅವಶ್ಯಕತೆ ಇಲ್ಲ. ಧನ ಚಿಹ್ನೆ ಇದ್ದರೆ ಬರೀಲೇಬೇಕು ಆದಂಥ ಅವಶ್ಯಕತೆ ಇಲ್ಲ. ಬಟ್ ಮೈನಸ್ ಇದ್ದಾಗ ನಾವು ಬರೀಲೇಬೇಕು. ಓಕೆ, ಇದು ಕಂಡೀಷನ್. ನೆಕ್ಸ್ಟ್ -2 -3 -4 ಈ ಥರ ನಾವೇನು ಮಾಡ್ತೀವಿ ಸಂಖ್ಯಾರೇಖೆಯನ್ನು ಹಾಕ್ಕೊಳ್ತೀವಿ. ಈಗ ಇದರ ಮೇಲೆ ನಾವು ಸಂಕಲನದ ಕೆಲವೊಂದೆರಡು ಉದಾಹರಣೆಗಳನ್ನು ಬಿಡಿಸೋಣ. ಏನು ಸಂಕಲನದ ಉದಾಹರಣೆ ಏನು? 5 ಮೈನಸ್ ಆಫ್ -4 ಅಂತ ಇರುತ್ತೆ. 5 ಮೈನಸ್ ಆಫ್ -4. ಇಲ್ಲಿ ಸಂಕಲನ ಅಂತ ತಗೊಂಡಾಗ ನಾವು ಮೈನಸ್ ತಗೋಬಾರ್ದು, ಪ್ಲಸ್ ಅಂತ ತಗೊತೀವಿ. 5 ಪ್ಲಸ್
ಬ್ರಕೆಟ್ -4 ಅಂತ ತಗೊತೀವಿ. 5 ಅಧಿಕ ಬ್ರಕೆಟ್ ಒಳಗೆ -4 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಬಿಡಿಸ್ಬೇಕಾದ್ರೆ 5ಅನ್ನು ಆ್ಯಸ್ ಇಟ್ ಈಸ್ ಇಡ್ತೀವಿ, ಪ್ಲಸ್ ಗುಂಡ್ಲೆ ಮೈನಸ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಬ್ರಕೆಟ್ ಬಂದಿದೆಯಲ್ವಾ, ಅಂದರೆ ಇದನ್ನೇನು ಮಾಡಬೇಕು, ಇಂಟು ಮಾಡಬೇಕು ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು. 5ರಲ್ಲಿ 4 ಹೋದರೆ ಎಷ್ಟು ಅಂದರೆ 1. ದೊಡ್ಡ ಸಂಖ್ಯೆ ಚಿಹ್ನೆ ಏನು, ಪ್ಲಸ್, ಅದಕ್ಕೆ ಪ್ಲಸ್ ಅಂತ ಇಟ್ಟಿದ್ದೀನಿ. 5 ಪ್ಲಸ್ ಬ್ರಕೆಟ್ -4, ಹೌದಾ. 5 ಪ್ಲಸ್ ಇಂಟು ಮೈನಸ್ -4. 5ರಲ್ಲಿ 4 ಹೋದರೆ 1, ಹೌದಾ. ಇದನ್ನು ಹೇಗೆ ಗುರುತಿಸ್ತೀವಿ, ಪ್ಲಸ್ ಯಾವ ಕಡೆ ಇದೆ, ಈ ಕಡೆ, ಹೌದಾ. ಇಲ್ಲಿ ನೋಡಿ, ಈ ಒಂದು ನಾನು ಸರಳ ರೇಖೆ ಹಾಕ್ಕೊಂಡಿದ್ದೀನಲ್ವ, ಅಲ್ಲೇ ಮಾಡೋಣ. ಇನ್ನು ಸ್ವಲ್ಪ ನನಗೆ 5 ಬೇಕು, ಹೌದಾ. ಓಕೆ, ಇಲ್ಲಿ ನೋಡಿ, 0ದಿಂದ ಎಲ್ಲಿಗೆ ಹೋಗ್ಬೇಕು ನಾನು, 5. 0ದಿಂದ +5 ಯಾವ ಕಡೆ, ಬಲಗಡೆ, ಇಲ್ಲಿದೆ ಅಲ್ವಾ. ನೋಡಿ, ಈ ಥರ ನಾನೇನು ಮಾಡ್ತೀನಿ, ಗುರುತು ಮಾಡ್ಕೋತೀನಿ. ಓಕೆ, ಇವಾಗ ಏನು ಮಾಡಬೇಕು, -4. ಮೈನಸ್ ಯಾವ ಕಡೆ ಇದೆ, ನಮ್ಮ 0ದಿಂದ ಎಡಗಡೆ ಇದೆ. ಹಾಗಾಗಿ 5ರಿಂದ ಹಿಂದ್ಗಡೆ ಬರಬೇಕು. ಎಷ್ಟು ಹಿಂದ್ಗಡೆ ಬರಬೇಕು, 4. 1 2 3 4, ಗೊತ್ತಾಯ್ತಾ. ಸೊ ಆನ್ಸರ್ ಎಷ್ಟು ಬಂತು, +1. ನೋಡಿ, ಇದು +5 -4. ಇವಾಗ ಏನು ಸಿಗುತ್ತೆ, +1. ಏನು ಸಿಗುತ್ತೆ, +1. ಈ ಥರ ನಾವು ನೀಟಾಗಿ ಗುರುತಿಸಬಹುದು, ರಿಪ್ರೆಸೆಂಟ್ ಮಾಡಬಹುದು ಅಂತ ಹೇಳಬಹುದು. ಇನ್ನೊಂದು ಉದಾಹರಣೆ ನೋಡೋಣವಾ. ಉದಾಹರಣೆ 2. ಏನು, 3 + -6 ಅಂತ ಬರುತ್ತೆ. 3 ಪ್ಲಸ್ ಇನ್ ಬ್ರಕೆಟ್ -6. ಓಕೆ, ಆವರಣ ಚಿಹ್ನೆಯಲ್ಲಿ ಏನು ಕೊಟ್ಟಿದ್ದಾವೆ, -6 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ 3 ಆ್ಯಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -6. ಓಕೆನಾ. 3ರಲ್ಲಿ 6 ಹೋಗಲ್ಲ, 6ರಲ್ಲಿ 3 ಕಳಿಬೇಕು. ಎಷ್ಟು ಬರುತ್ತೆ, 3. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ದೊಡ್ಡದು ಯಾವುದು, 6 3 6, ಅದಕ್ಕೆ ಚಿಹ್ನೆ ಏನಿದೆ, ಮೈನಸ್. ಹಾಗಾದರೆ ಆನ್ಸರ್ ಏನು ಬರಬೇಕು, -3. ಆನ್ಸರ್ ಏನು ಬರಬೇಕು, -3. ಇದು ಹಾಕನ್ವಾ. ಝೀರೋ 1 2 3 4 5 6, -1 -2 -3 -4. ಇದೇನು x', ಇದೇನು x ಅಂತ ತಗೊತೀವಿ. x'. ಓಕೆ, ಫಸ್ಟ್ ಏನು, +3. ಏನು ಕೊಟ್ಟಿದ್ದಾವೆ, +3, ಹೌದಾ. 0ದಿಂದ ಈ ಕಡೆ ಬರ್ತೀವಿ, ಬಲಗಡೆ ಎಷ್ಟಿದು, +3. -6 ಅಂತ ಇದೆ, ಹಿಂದ್ಗಡೆ ಬರಬೇಕು. ನೋಡಿ, 1 2 3 4 5 6. ಹಾಗಾದರೆ -3 ಏನಾಗುತ್ತೆ, ನಮ್ಮ ಆನ್ಸರ್ ಆಗುತ್ತೆ. ನಿಮ್ಮ ಉತ್ತರ ಏನು ಬಂತು, -3. +3ಇಂದ -3 ಕೂಡಿಸಿದಾಗ ನಮಗೆ ಎಷ್ಟು ಬಂತು ಆನ್ಸರು, -3 ಬಂತು. ಎಷ್ಟು ಬಂತು, -3 ಬಂತು. ಇದೇ ರೀತಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೀವು ಬಿಡಿಸಿ, ತುಂಬ ಈಸಿ ಇದೆ, ಹೌದಾ. ಉದಾಹರಣೆ 3. -7 + 4. ಉದಾಹರಣೆ 4. -5 + -3. ಉದಾಹರಣೆ 5. -7 + 0. ಓಕೆ, ಇವೆಲ್ಲ ಡಿಫ್ರೆಂಟ್ ಇದಾವೆ. ಉದಾಹರಣೆಗಳೇನು ಬಿಡಿಸ್ತಾ ಇದ್ದೀನಿ ನಾನು, ಒಂದಕ್ಕೊಂದು ಸೇಮ್ ಇಲ್ಲ, ಎಲ್ಲವೂ ಚೇಂಜ್ ಇದ್ದಾವೆ. ಅಂದರೆ ನಿಮಗೆ ಯಾವುದೇ ಥರ ಲೆಕ್ಕಗಳನ್ನು ಕೊಟ್ಟು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಇವಾಗ ಉದಾಹರಣೆ 3 ಬಿಡಿಸೋಣ. ಸೇಮು ನಾವೇನು ಹಾಕೋಬೇಕು, ಒಂದು ಸಂಖ್ಯಾ ರೇಖೆಯನ್ನು ಹಾಕೋಬೇಕು. ನೋಡಿ, -7 ಇದೆ ಅಂದರೆ 0ಯಿಂದ ಈ ಕಡೆ ಬರುತ್ತೆ, ಎಡಗಡೆ
ಸೊ ಹಾಗಾಗಿ ನಾನು 0 ಇಲ್ಲಿ ಹಾಕೋತೀನಿ, ಯಾಕಂದರೆ ನಂಗೆ -7 ಸಂಖ್ಯೆಗಳು ಬೇಕು. ಹೌದಾ? ನಮ್ಮ ಅಡ್ಜಸ್ಟ್ಮೆಂಟಿಗೆ ತಕ್ಕ ಹಾಗೆ ನಾವೇನು ಹಾಕೋಬೇಕು, ಸಂಖ್ಯಾ ರೇಖೆಯನ್ನು ಹಾಕಬೇಕು. ನಿಯಮಗಳ ಉಲ್ಲಂಘನೆ ಆಗಬಾರ್ದು. ಮತ್ತು ನನಗೆ -7 ಬೇಕು ಅಂತಂದು ಈ ಕಡೆ ಎಲ್ಲ ಮೈನಸ್ ಹಾಕೊಳ್ಳೋಂಗಿಲ್ಲ. ನಿಯಮಗಳ ಪ್ರಕಾರ ನಮ್ಮ ಅಡ್ಜಸ್ಟ್ಮೆಂಟಿಗೆ ತಕ್ಕಂಗೆ ನಾವು ಸಂಖ್ಯಾ ರೇಖೆಯನ್ನು ಹಾಕ್ಬೋದು, ಬಟ್ ನಿಯಮಗಳನ್ನು ಮೀರಿ ಹೋಗಬಾರ್ದು. ಓಕೆ, ಇದನ್ನು x' ಅಂತ ಕರಿತೀವಿ. 1 2 3 4. ಓಕೆ, x ಅಂತ ಕರಿತೀವಿ. ಓಕೆನಾ? -7 ಯಾವ ಕಡೆ ಇದೆ? 0ಇಂದ ಎಡಗಡೆ ಎಲ್ಲಿದೆ? ಇಲ್ಲಿ. ಹೌದಾ? -7. ಈಗ ನಾನು ವಾಪಸ್ ಎಲ್ಲಿಗೆ ಹೋಗಬೇಕು? 4 +4 ಇದೆ. +4 ಯಾವ ಕಡೆ? ಈ ಕಡೆ ಹೋಗ್ಬೇಕು, ನಾನು ಬಲಗಡೆ ಹೋಗಬೇಕು. ಏನಕ್ಕಿದೆ? +4. ಓಕೆ, 1 2 3 4. ಹಾಗಂದ್ರೆ ಆನ್ಸರ್ ಏನು ಬಂತು ನಿಮ್ಮದು? -3 -3 ಆನ್ಸರ್. ಹೌದಾ? ನೋಡಿ, ಇದನ್ನ ಬಿಡಿಸಿದಾಗಲೂ -7 + 4. 7ರಲ್ಲಿ 4 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಏನು? ಮೈನಸ್. ಓಕೆನಾ? ನೀವು ಬಿಡಿಸಿದಂತಹ ಉತ್ತರ ಸರಿಯಾಗಿದೆ. ಗೊತ್ತಾಯ್ತಾ? ಈಗ 4th ಒನ್ ಹೇಗೆ ಬಿಡಿಸ್ತೀರಾ? -5 ಇದೆ, -8 ಇದೆ. ಮೈನಸ್ ಇದ್ದಾಗ ನಾವು ಒಂದೇ ಕಡೆ, ಹೌದಾ? ಸೇಮ್ ಒಂದೇ ರೀತಿಯ ಚಿಹ್ನೆಗಳಿದ್ದಾಗ ನಾವು ಒಂದೇ ಕಡೆ ಸಾಕ್ತೀವಿ. ಧನಾತ್ಮಕ ಮತ್ತು ಧನಾತ್ಮಕ ಬಂದಾಗ ನಾವು ಬಲಗಡೆನೇ ಹೋಗ್ತೀವಿ. ಋಣಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳು ಬಂದಾಗ ಮೈನಸ್ ಬಂದರೆ ಎಡಗಡೆನೇ ಮೂವ್ ಆಗ್ತೀವಿ. ಪ್ಲಸ್ ಸಂಖ್ಯೆಗಳು ಬಂದರೆ ಬಲಗಡೆನೇ ಮೂವ್ ಆಗ್ತೀವಿ. ಗೊತ್ತಾಯ್ತಾ? ಇವಾಗ ನೋಡಿ, 0 1 2 3 4. x ಅಂತ ತಗೊಳ್ಳಿ. -1 -2 -3 -4 -5 -6 -7 -8 -9 x'. ಓಕೆನಾ? ಈಗ ನಾವೇನು ಮಾಡ್ತೀವಿ? ಮೊದಲು -5 ಗುರುತಿಸ್ತೀವಿ. -5 0ಇಂದ ಎಡಭಾಗಕ್ಕೆ ಬಂದಾಗ -5. ನೋಡಿ ಎಲ್ಲಿದೆ? -5. ಓಕೆನಾ? 0ಇಂದ ಎಡಭಾಗಕ್ಕೆ ಬಂದಾಗ -5. ಹೌದಾ? ಈಗ ಮತ್ತೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಹಾಗಾದರೆ -3 ಅಂತ ಕನ್ಸಿಡರ್ ಮಾಡಿದಾಗ -5 ಮತ್ತೆ ಮೈನಸ್ ಅಂದರೆ ಮತ್ತೆ ಅದೇ ಒಂದು ದಿಕ್ಕಿನಲ್ಲಿ ಹೋಗಬೇಕು. 1 2 3. ಹಾಗಂದರೆ ನಮ್ಗೆ ಆನ್ಸರ್ ಏನು ಬಂತು? -8. ಹೌದಾ? ಎಷ್ಟು ಬರುತ್ತೆ? -8 ನಮ್ಮ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಒಂದೇ ರೀತಿಯಾದಂತಹ ಸೇಮ್ ಅಂತ ಕರಿತೀವಲ್ಲ, ಒಂದೇ ರೀತಿಯಾದಂತಹ ಚಿಹ್ನೆಗಳು ಬಂದಾಗ ನಾವು ಒಂದೇ ದಿಕ್ಕಿನಲ್ಲಿ ಸಾಗಬೇಕು. ಅದು ಋಣಾತ್ಮಕ ಆಗಿದ್ದರೆ 0ಇಂದ ಎಡಗಡೆ ಹೋಗ್ತೀವಿ, ಧನಾತ್ಮಕ ಸಂಖ್ಯೆಗಳಾಗಿದ್ದರೆ 0ಇಂದ ಬಲಗಡೆ ಹೋಗ್ತೀವಿ. ಇದಕ್ಕೆ ಒಂದು ಉದಾಹರಣೆ 4ನೇ ಲೆಕ್ಕ ಆಗಿದೆ. ಹೌದಾ? ಇನ್ನು 5ನೇ ಲೆಕ್ಕ, ಇದು ಸ್ವಲ್ಪ ಚೇಂಜ್ ಇದೆ ನೋಡಿ. ನಾವು ಉದಾಹರಣೆ ತೊಗೊಂಡಿದ್ವೆಲ್ಲವೂ ಬೇರೆ ಬೇರೆಯೇ ಡಿಫ್ರೆಂಟ್ ಆಗಿಯೇ ಇದೆ, ಒಂದು ರೀತಿ ಒಂದಿಲ್ಲ. ಅಂದರೆ ನಿಮ್ಗೆ ಇನ್ನೂ ಹೆಚ್ಚಾಗಿ ಉದಾಹರಣೆಗಳನ್ನು ಬಿಡಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದು? 5ನೇದ್ದು ಏನು ಹೇಳುತ್ತೆ? -7 + 0. ಇಲ್ಲಿ ಹಾಕೊಂಡ್ಬಿಡೋಣ. -7 + 0 ಅಂತ ಇದೆ. ನಿಮಗೆ ಗೊತ್ತಿರಬೇಕು, ಯಾವುದೇ ಒಂದು ಸಂಖ್ಯೆಯಿಂದ 0ಯನ್ನು ಕೂಡಿಸು ಅಥವಾ ಕಳೆ. ಯಾವುದೇ ಒಂದು ಸಂಖ್ಯೆಯಿಂದ 0ಯನ್ನು ಕೂಡಿಸು ಅಥವಾ ಕಳೆ ಅದೇ ಸಂಖ್ಯೆ ಬರುತ್ತೆ ಅಂತ ಹೇಳ್ತೇವೆ. ಅದೇ ಸಂಖ್ಯೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನು? 1 + 0 ಒಂದೇ ಬರುತ್ತೆ. 1 - 0 ಒಂದೇ ಬರುತ್ತೆ. 10 + 0 ಅಂದ್ರೂ 10 ಬರುತ್ತೆ. 10 - 0 ಅಂದ್ರೂ 10. ಇಲ್ಲಪ್ಪ 1000 ಕೊಡ್ತೀನಿ +0 ಮತ್ತು 10,000 ಆಗಲ್ಲ. ಅವಾಗೂ ಏನಾಗುತ್ತೆ? 1,000ನೇ ಆಗುತ್ತೆ. 1,000 + 0 ಅಂದರೆ 1,000ನೇ ಅದು. ಇಲ್ಲಪ್ಪ ನಾನು 10,000 ತಗೊಳ್ತೀನಿ -0 ಮಾಡ್ತೀನಿ, ಅವಾಗಲೂ ನನಗೇನು ಬರುತ್ತೆ? 10,000ನೇ ಬರುತ್ತೆ. 1,00,000 ತಗೋತೀನಿ, ನೀ ಏನಾದರೂ ತಗೋ,
ಪ್ಲಸ್ ಆರ್ ಮೈನಸ್, ಕೂಡಿಸಿ ಆದರೂ ಕೂಡಿಸು, ಕಳೆದಾದರೂ ಕಳೆ. ನೀನು ಕೂಡಿಸಿದ್ರು ಏನೇ ಬರುತ್ತೆ, ಕಳೆದು ಏನೇ ಬರುತ್ತೆ. ಎನ್ನುವುದು ಒಂದು ಸಂಖ್ಯೆ ಆಗಿದ್ದಾಗ, ಇಲ್ಲ ಎಮ್ ಅನ್ನುವಂಥ ಒಂದು ಸಂಖ್ಯೆ ಇದೆ, ಇದರಿಂದ ಪ್ಲಸ್ ಆದರೂ ಮಾಡು ಮೈನಸ್ ಆದರೂ ಮಾಡು ಶೂನ್ಯವನ್ನು, ನಿನಗೆ ವಾಪಸ್ ಏನು ಬರುತ್ತೆ ಎಮ್. ಅದು ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ಹಾಗಾದರೆ ನಿಮ್ಗೆ ಇದರ ಆನ್ಸರ್ ಗೊತ್ತಾಗಿರುತ್ತೆ. ಆನ್ಸರ್ ಏನು ಬರಬೇಕು? -7 ಅಷ್ಟೇ ಬರಬೇಕು. ಹೌದಾ? ಹಾಗಾದರೆ ಇದನ್ನು ಸಂಖ್ಯಾ ರೇಖೆ ಮೇಲೆ ನಾವು ಗುರುತಿಸಬೇಕಾದಾಗ -1 -2 -3 -4 -5 -6 -7 x' 1 2 3 x ಅಂತ ತಗೊಳ್ತೀವಿ. ಇವಾಗ ಏನಾಗುತ್ತೆ? -7, 0ಇಂದ -7. ಹೌದಾ? +0 ಅಂದ್ರೆ ಏನು? -7. ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ? -7 ಆಗುತ್ತೆ. ಏನಾಗುತ್ತೆ? -7 ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ನಾವು ಇವತ್ತೇನು ನೋಡಿದ್ವಿ ಈ ಕ್ಲಾಸಲ್ಲಿ? ಸಮ ಸಂಖ್ಯೆ, ಬೆಸ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ. ನಮ್ಮ ಡೆಫಿನೇಷನ್ ಯಾವುದು? ಪೂರ್ಣಾಂಕ. ಆಮೇಲೆ ನೋಡಿದ್ವಿ ಸಂಖ್ಯಾ ರೇಖೆ ಹೇಗೆ ಹಾಕಬೇಕು. 0 ಎಲ್ಲಿ ಬರುತ್ತೆ? ಮಿಡಲ್. ಆ ಕಡೆ ಬಲಗಡೆ ಬರುವು ಧನಾತ್ಮಕ ಸಂಖ್ಯೆಗಳು, ಎಡಗಡೆ ಬರುವು ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಆಮೇಲೆ ಸಂಖ್ಯಾ ರೇಖೆಯ ಮೇಲೆ ನಾವು ಸಂಕಲನದ ಮೇಲಿನ ಕೆಲವು ಸಮಸ್ಯೆಗಳನ್ನು ಬಿಡಿಸಿದ್ವಿ, ಉದಾಹರಣೆಗಳನ್ನು ಬಿಡಿಸಿದ್ವಿ. ಮುಂದಿನ ವಿಡಿಯೋದೊಳಗೆ ನೆಕ್ಸ್ಟ್ 2ನೇ ಭಾಗದೊಳಗೆ ನಾವು ಅಭ್ಯಾಸವನ್ನು ಬಿಡಿಸೋಣ. ಧನ್ಯವಾದಗಳು.